ಡಿಕೆಶಿ ಸಂಪುಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಸಚಿವ ಬೆಚ್ಚಿ ಬೀಳುವ ಸುದ್ದಿ. ಡಿಕೆ ಸಂಪುಟದ ಆ ಪ್ರಭಾವಿ ಸಚಿವರಿಗೆ ಕಾದಿದ್ಯಾ ಸಂಕಷ್ಟ. ಸಿಎಂ ಡಿಕೆಶಿ ಸಂಪುಟದ ಮತ್ತೊಂದು ಸುದ್ದಿ, ಬೆಚ್ಚಿ ಬೀಳಿಸುವ ಸುದ್ದಿ. ಡಿಕೆ ಸಂಪುಟದ ಆ ಪ್ರಭಾವಿ ಸಚಿವನಿಗೆ ಈಗ ಸಂಕಷ್ಟ ಕಾದಿದ್ಯಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಸಚಿವ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಸಿಎಂ ಡಿಕೆಶಿ ಸಂಪುಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದಾಗಿರುತ್ತೆ. ಡಿಕೆ ಸಂಪುಟದ ಪ್ರಭಾವಿ ಸಚಿವರೊಬ್ಬರಿಗೆ ಸಂಕಷ್ಟ ಈಗ ಎದುರಾಗಿದ್ಯಾ ಅನ್ನೋದು. ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ಯಾವ ಖಾತೆ ಯಾರಿಗೆ ಅನ್ನೋ ಪ್ರಶ್ನೆ ಇದೆ. ಅದಕ್ಕೂ ಮುನ್ನವೇ ಸಂಪುಟದ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಖಾತೆ ಸಿಗುವ ಮುನ್ನವೇ ಸಚಿವ ನಾಗೇಂದ್ರ ಕುರ್ಚಿಗೆ ಕುತ್ತು ಕಾದಿದ್ಯಾ? ಕೋರ್ಟ್ ಷರತ್ತು ಮೀರಿ ಸಚಿವ ನಾಗೇಂದ್ರ ದೆಹಲಿ ಪ್ರವಾಸ. ದಾಖಲೆ ಸಿಕ್ಕರೆ ನಾಗೇಂದ್ರ ಜಾಮೀನು ರದ್ದತಿಗೆ ಇಡಿ ಅರ್ಜಿಯನ್ನ ಸಲ್ಲಿಸಿದೆ. ವಾಲ್ಮೀಕಿ ಹಗರಣದ ಸಂಬಂಧ ಷರತ್ತುಬದ್ಧ ಬೇಲನ್ನ ಪಡೆದಿದ್ರು ನಾಗೇಂದ್ರ. ಕೋರ್ಟ್ ಅನುಮತಿ ಪಡೆದೆ ಹೊರ ರಾಜ್ಯಕ್ಕೆ ಹೋಗಬೇಕೆಂದು ಷರತ್ತಿತ್ತು. 2 ಬಾರಿ ಕೋರ್ಟ್ ಅನುಮತಿ ಪಡೆಯದೆ ದೆಹಲಿ ಪ್ರವಾಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ತನಿಖೆ ವಿಳಂಬ ಮಾಡೋ ನೆಪದಲ್ಲಿ ಪದೇ ಪದೇ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಾಗೇಂದ್ರ. ನಾಗೇಂದ್ರ ಅವರ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ ಇಡಿ. ದಾಖಲೆ ಸಂಗ್ರಹಿಸಿ ಜಾಮೀನನ್ನ ರದ್ದುಪಡಿಸಲು ಈಗ ಇಡಿ ತಯಾರಿಯನ್ನ ನಡೆಸ್ತಾ ಇದೆ. 2 ಬಾರಿ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಷರತ್ತುಬದ್ಧ ಜಾಮೀನನ್ನ ನಾಗೇಂದ್ರಗೆ ಕೋರ್ಟ್ ನೀಡಿತ್ತು. ಈಗ ಇನ್ನೇನ್ ಖಾತೆ ಸಿಗಬೇಕು, ಸಚಿವ ಸ್ಥಾನ ಸಿಕ್ಕಿದೆ. ಅದಕ್ಕೂ ಮುಂಚೆನೆ ದೆಹಲಿ ಪ್ರವಾಸವನ್ನ ಈ ಸಚಿವ ಕೈಗೊಂಡಿದ್ದಾರೆ. ಈಗ ಇಡಿ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಈಗ ಇದೇ ವಿಚಾರವಾಗಿ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ. 3 ಬಾರಿ ದೆಹಲಿ ಪ್ರಯಾಣಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿತ್ತು. ಆದರೆ ಜುಲೈ 15, ಜುಲೈ 26ರಂದು ಅನುಮತಿ ಇಲ್ಲದೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರಯಾಣದ ದಾಖಲೆ ಸಂಗ್ರಹಕ್ಕೆ ಇಡಿ ಟೀಮ್ ಈಗ ಇಳಿದಿದೆ. ಜುಲೈ 15ರ ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿರೋದು. ಜುಲೈ 26ರ ಮಧ್ಯಾಹ್ನ 1:55ರ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ ಸಚಿವರು. 2 ಬಾರಿ ನಾಗೇಂದ್ರ ದೆಹಲಿಗೆ ಹೋದ ಮಾಹಿತಿ ಇಡಿಗೆ ಲಭ್ಯವಾಗಿರುವಂತದ್ದು. ಈಗ ಖಾತೆ ಹಂಚಿಕೆ ಮುನ್ನವೇ ಸಚಿವ ನಾಗೇಂದ್ರಗೆ ಇಡಿ ಭಯ ಶುರುವಾಗಿದೆ. ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ರಾಜ್ಯವನ್ನ ಬಿಟ್ಟು ಎಲ್ಲಾದ್ರೂ ಹೋಗಬೇಕು ಅಂದ್ರೆ ಅನುಮತಿ ಇಲ್ಲದೆ ಅವರು ಹೋಗೋ ಹಾಗಿರ್ಲಿಲ್ಲ. ಆದ್ರೆ ಕೋರ್ಟ್ ಅನುಮತಿ ಪಡೆಯದೆ 2 ಬಾರಿ ದೆಹಲಿ ಪ್ರಯಾಣವನ್ನ ಬೆಳೆಸಿರೋ ಆರೋಪ ಕೇಳಿ ಬಂದಿದೆ. 3 ಬಾರಿ ದೆಹಲಿ ಪ್ರಯಾಣಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿತ್ತು. ಬಟ್ 2 ಬಾರಿ ಇವರು ಅನುಮತಿ ಪಡೆಯದೆ ಹೋಗಿದ್ದಾರೆ. ಜುಲೈ 15, ಜುಲೈ 26ರಂದು ಈ 2 ದಿನ ಒಂದೇ ತಿಂಗಳಲ್ಲಿ, ಜುಲೈ ತಿಂಗಳಲ್ಲೇ 15ನೇ ತಾರೀಕು, ಜುಲೈ 26ನೇ ತಾರೀಕು ಅನುಮತಿ ಇಲ್ಲದೆ ಸಚಿವ ನಾಗೇಂದ್ರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗ ಇಡಿ ಟೀಮ್ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಪ್ರಯಾಣದ ದಾಖಲೆ ಸಂಗ್ರಹಕ್ಕೆ ಇಡಿ ಟೀಮ್ ಇಳಿದಿದೆ. ಜುಲೈ 15ರ ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ, ಜುಲೈ 15ನೇ ತಾರೀಕು ಸಂಜೆ 6:15ರ ಇಂಡಿಗೋ ವಿಮಾನದಲ್ಲಿ ದೆಹಲಿ ತೆರಳಿರ್ತಾರೆ. ಜುಲೈ 26ರ ಮಧ್ಯಾಹ್ನ 1:55ರ ಇಂಡಿಗೋ ವಿಮಾನದಲ್ಲಿ ದೆಹಲಿಗೆ ತೆರಳಿರ್ತಾರೆ. 2 ಬಾರಿ
ನಾಗೇಂದ್ರ ದೆಹಲಿಗೆ ಹೋದ ಮಾಹಿತಿ ಈಗ ಇಡಿಗೆ ಲಭ್ಯವಾಗಿರುವಂತದ್ದು. ಇದೇ ದಾಖಲೆಯ ಸಂಗ್ರಹಕ್ಕೆ ಮುಂದಾಗಿದೆ ಇಡಿಎನ್ ಟೀಮ್. ಜುಲೈ 17ರಂದು ಮಾತ್ರ ಎಐಸಿಸಿ ಆವರಣದಲ್ಲಿದ್ದ ನಾಗೇಂದ್ರ. ಆದ್ರೆ ಜುಲೈ 17ರ ಪ್ರಯಾಣಕ್ಕೆ ನಾಗೇಂದ್ರಗೆ ಅನುಮತಿ ಇತ್ತು. ಜುಲೈ 17ನೇ ತಾರೀಕು ಪ್ರಯಾಣವನ್ನ ಬೆಳೆಸಿರ್ತಾರೆ ನಾಗೇಂದ್ರ. ಆ ಜುಲೈ 17ನೇ ತಾರೀಕು ದೆಹಲಿಗೆ ಹೋಗ್ಲಿಕ್ಕೆ ಅವ್ರಿಗೆ ಅನುಮತಿ ಇರುತ್ತೆ. ಸಚಿವಗಿರಿಗಾಗಿ ಲಾಬಿ ನಡೆಸೋಕೆ ಅಂತ ದೆಹಲಿ ಪ್ರವಾಸವನ್ನ ನಾಗೇಂದ್ರ ತಗೊಂಡಿರ್ತಾರೆ. ಜುಲೈ 17 ಅವರಿಗೆ ಅನುಮತಿ ಇರುತ್ತೆ. ಇನ್ನುಳಿದ 2 ಬಾರಿ ಕೋರ್ಟ್ನಿಂದ ಅನುಮತಿ ಪಡೆಯದೆ ದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಾರೆ ಸಚಿವ ನಾಗೇಂದ್ರ. ಅಜಯ್ ಸಿಂಗ್, ವಿಜಯಾನಂದ ಕಾಶಪ್ಪನವರ್, ಪೊನ್ನಣ್ಣ, ಕೋನಾರೆಡ್ಡಿ, ಸೋಮಯ್ಯ, ಗಣಾಚಾರಿ ಜೊತೆಗೆ ನಾಗೇಂದ್ರ ಕಾಣಿಸ್ಕೊಂಡಿರ್ತಾರೆ 17ನೇ ತಾರೀಕು. ಸಚಿವ ನಾಗೇಂದ್ರ ಪ್ರಯಾಣದ ದಾಖಲೆಯನ್ನ ಈಗ ಇಡಿ ಸಂಗ್ರಹ ಮಾಡ್ತಾ ಇದೆ. 2024ರ ಅಕ್ಟೋಬರ್ 14ರಂದು ನಾಗೇಂದ್ರಗೆ ಕೋರ್ಟ್ ಜಾಮೀನನ್ನ ನೀಡಿತ್ತು. ಏರ್ಪೋರ್ಟ್ ಸಿಸಿಟಿವಿ, ಪ್ರಯಾಣಿಕರ ಪಟ್ಟಿಯನ್ನ ಈಗ ಇಡಿ ಪರಿಶೀಲನೆ ನಡೆಸಿದೆ. ಸರಿಯಾದ ಸಾಕ್ಷಿ ಸಂಗ್ರಹಿಸಿ ನಾಗೇಂದ್ರರ ಜಾಮೀನು ರದ್ದಿಗೆ ಮನವಿಯನ್ನ ಇಡಿ ಸಲ್ಲಿಸೋ ಸಾಧ್ಯತೆಗಳಿದೆ. 1 ಬಾರಿ ಪ್ರಯಾಣವನ್ನ ಬೆಳೆಸಿದಾಗ 3 ಬಾರಿ ದೆಹಲಿಗೆ ಹೋಗಬಹುದು, ಅದು ಅನುಮತಿ ಪಡ್ಕೊಂಡು ಅನ್ನೋದಾಗಿ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿರುತ್ತೆ. ಆದ್ರೆ 1 ಬಾರಿ ಅನುಮತಿ ಇರುತ್ತೆ, ಅದು ಜುಲೈ 17ರಂದು ಸಚಿವ ನಾಗೇಂದ್ರ ದೆಹಲಿ ಪ್ರವಾಸವನ್ನ ಕೈಗೊಂಡಿರ್ತಾರೆ ಉಳಿದ ಶಾಸಕರೊಟ್ಟಿಗೆ ಸಚಿವ ಸ್ಥಾನದ ಲಾಬಿ ಮಾಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಜುಲೈ 17ನೇ ತಾರೀಕು ಅನುಮತಿಯನ್ನ ಪಡ್ಕೊಂಡಿರ್ತಾರೆ. ಇನ್ನುಳಿದ 2 ದಿನ ಜುಲೈ 15ನೇ ತಾರೀಕು ಹಾಗೆ ಜುಲೈ 26ನೇ ತಾರೀಕು, ಜುಲೈ ತಿಂಗಳಲ್ಲೇ 3 ಬಾರಿ ದೆಹಲಿ ಪ್ರವಾಸವನ್ನ ಸಚಿವ ನಾಗೇಂದ್ರ ಕೈಗೊಂಡಿರ್ತಾರೆ. 1 ಬಾರಿ ಪರ್ಮಿಷನ್ ತಗೊಂಡಿರ್ತಾರೆ, ಮತ್ತೆರಡು ಬಾರಿ ವಿತೌಟ್ ಪರ್ಮಿಷನ್ ದೆಹಲಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಈಗ ಇಡಿ ತಂಡಕ್ಕಿರುವಂತದ್ದು. ಅದೇ ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇಡಿ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕನ್ನಡಪ್ರಭದ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಅವಿನಾಶ್ ಅವರು. ಅವಿನಾಶ್, ಈಗ ನಾಗೇಂದ್ರರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿರುತ್ತೆ, ರಾಜ್ಯವನ್ನ ಬಿಟ್ಟು ಅವರು ಎಲ್ಲೂ ಹೋಗೋ ಹಾಗಿಲ್ಲ ಅನುಮತಿ ಪಡೆಯದೆ ಅಂತ. ಬಟ್ ನಾಗೇಂದ್ರ ಇಲ್ಲಿ 1 ಬಾರಿ ಅನುಮತಿಯನ್ನ ತಗೊಂಡು ದೆಹಲಿ ಪ್ರವಾಸವನ್ನ ಕೈಗೊಳ್ತಾರೆ. ಆದ್ರೆ ಇನ್ನುಳಿದ 2 ಬಾರಿ ವಿತೌಟ್ ಪರ್ಮಿಷನ್ ದೆಹಲಿ ಟ್ರಾವೆಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಇಡಿ ಅದೇ ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಜಾಮೀನನ್ನ ರದ್ದತಿಗೆ ಕೋರುವ ಸಾಧ್ಯತೆ ಕೂಡ ಇದೆ. ಈ ರೀತಿ ಏನಾದ್ರೂ ಆಯ್ತು, ಮಾಹಿತಿ 100% ಸಿಕ್ತು ಅಂತಂದ್ರೆ ಮುಂದೆ ಏನಾಗಬಹುದು ಅಂತ. ಅಮೃತ, ನಾಗೇಂದ್ರ ಅವ್ರಿಗೆ 2024 ಅಕ್ಟೋಬರ್ ಅಲ್ಲಿ ಜಾಮೀನು ಕೊಡುವಾಗ ಕೋರ್ಟ್ ಒಂದು 4-5 ಷರತ್ತನ್ನು ವಿಧಿಸಿರುತ್ತೆ. ಅದರಲ್ಲಿ ಒಂದು ಪ್ರಮುಖವಾದ ಷರತ್ತು ಅಂದ್ರೆ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ವ್ಯಾಪ್ತಿಯಿಂದ ಹೊರಗಡೆ ಹೋಗಬಾರ್ದು, ಅಂದ್ರೆ ಈ ರಾಜ್ಯ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತನ್ನು ವಿಧಿಸಿ ಜಾಮೀನು ನೀಡಿತ್ತು. ಆದ್ರೆ ನಾಗೇಂದ್ರ ಅವ್ರಿಗೆ 3 ಬಾರಿ ಅಂದ್ರೆ ಕಳೆದ ಏಪ್ರಿಲ್ ನಿಂದ ಇಲ್ಲಿಯ ತನಕ 3 ಬಾರಿ ರಾಜ್ಯ ಬಿಟ್ಟು ಹೊರಗಡೆ ಪ್ರವಾಸ ಮಾಡ್ಲಿಕ್ಕೆ ಅವಕಾಶವನ್ನ ನ್ಯಾಯಾಲಯ ನೀಡಿತ್ತು. ಜೊತೆಗೆ ಒಂದಿಷ್ಟು ಆ ಸಂದರ್ಭದಲ್ಲಿ ಕೂಡ ಒಂದು ಷರತ್ತನ್ನ ಹಾಕಿತ್ತು, ನೀವ್ ಎಲ್ಲೋದ್ರಿ, ಎಲ್ಲೆಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ ಅಂತೇಳಿ ಅಫಿಡವಿಟ್ ಸಲ್ಲಿಸಬೇಕು ಈ ಪ್ರವಾಸ ಅಂತೇಳಿ ಒಂದು ಷರತ್ತನ್ನು ಕೂಡ ವಿಧಿಸಿತ್ತು. ಆ ಷರತ್ತನ್ನ ಪಾಲನೆ ಮಾಡಿದೀನಿ, ಈಗ ಮತ್ತೆ ಅವಕಾಶ ಕೊಡಿ ಅಂತೇಳಿ ಜುಲೈ 23ನೇ ತಾರೀಕು ಅವರು ಕೋರ್ಟ್ ಮೊರೆ ಹೋಗಿದ್ರು. ಬಹುಶಃ ಈ 3 ಬಾರಿ ಅನುಮತಿ ಕೊಟ್ಟಂಗೆ ಈ ಬಾರಿನೂ ಅನುಮತಿ ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ನಾಗೇಂದ್ರ ಅವರು 26ರಂದು ಪ್ರಯಾಣಿಸಿರಬಹುದು ಅನ್ನೋದು ನಮ್ಮ ಲೆಕ್ಕಾಚಾರ ಆಗಿದೆ. ಇಡಿ ಅವರಿಗೆ ಸಿಕ್ಕಿರುವಂತಹ ಒಂದು ಖಚಿತ ಮಾಹಿತಿಗಳು ಅಂದ್ರೆ ಜುಲೈ 15ನೇ ತಾರೀಕು, ಅಂದ್ರೆ ಅವ್ರಿಗೆ ಜುಲೈ 16ರಿಂದ ಪ್ರಯಾಣಕ್ಕೆ ಅವಕಾಶ ಇದೆ. ಆದ್ರೆ ಜುಲೈ 15ನೇ ತಾರೀಕಿನೇ ಒಂದಿನ ಮೊದಲೇ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅವತ್ತು ಜುಲೈ 15ರ ಸಂಜೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಒಂದು, ಇನ್ನೊಂದು ಜುಲೈ 26ರಂದು ಪ್ರಯಾಣ ಬೆಳೆಸಿದ್ದಾರೆ ಒಂದು. ಇವೆಲ್ಲ ಏನಾದ್ರೂ ಒಂದು ವೇಳೆ ಸಾಬೀತಾದದ್ದೇ ಆದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು, ದೃಶ್ಯಾವಳಿಗಳು ಮತ್ತು ಅವರ ಮೊಬೈಲ್ ಟವರ್ ಲೊಕೇಶನ್ ಎಲ್ಲ ಮ್ಯಾಚ್ ಆದದ್ದೇ ಆದಲ್ಲಿ ಬಹುಶಃ ಇಡಿ ಅವರು
ಕೋರ್ಟ್ ಮೊರೆ ಹೋಗ್ತಾರೆ ಬೇಲ್ ರದ್ದು ಮಾಡಿ ಅಂತ. ಯಾಕಂದ್ರೆ ಈಗ ಅನುಮತಿ ರಿಜೆಕ್ಟ್ ಮಾಡುವಾಗ ಇಡಿ ಬಹಳ ಆಕ್ಷೇಪಣವನ್ನ ಸಲ್ಲಿಸಿತ್ತು. ಆಗಸ್ಟ್ 4ರಂದು ಏನ್ ತೀರ್ಪು ಬಂದಿದೆ ಅದರಲ್ಲಿ ನಾಗೇಂದ್ರ ಅವರು ತನಿಖೆನ ವಿಳಂಬ ಮಾಡಬೇಕು ಅಂತಾನೆ ಹೇಳಿ ಹೊರ ರಾಜ್ಯದಲ್ಲಿ ಪ್ರವಾಸ ಇದೆ ಅಂತ ಹೇಳಿ ಪದೇ ಪದೇ ಅನುಮತಿ ಪಡಿತಾ ಇದ್ದಾರೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಪ್ರತಿ ಬಾರಿ ನಾವು ಸಮನ್ಸ್ ಕೊಟ್ಟಾಗ ಸರಿಯಾಗಿ ಸ್ಪಂದಿಸಿಲ್ಲ. ನ್ಯಾಯಾಲಯ ನಂಗೆ ಅನುಮತಿ ನೀಡಿದೆ, 3 ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳಿದವರು ಮತ್ತೆ ನಮ್ ಕೈ ಸಿಗದೆ ಮತ್ತೊಂದು ನ್ಯಾಯಾಲಯದ ಅನುಮತಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಿಂಗಾಗಿ ನೀವು ಅನುಮತಿ ಕೊಡಬಾರದು ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ಬಹುಶಃ ಇದು ಒಂದು ವೇಳೆ ಹೈಕೋರ್ಟ್ ಕೋರ್ಟ್ ಮೆಟ್ಟಿಲೇರಿದ್ದೇ ಆದಲ್ಲಿ ಇವರ ಬೇಲ್ ರದ್ದಾಗುವ ಚಾನ್ಸಸ್ ಜಾಸ್ತಿ ಇದೆ. ಒಂದು ವೇಳೆ ಬೇಲ್ ರದ್ದಾದಲ್ಲಿ ಮತ್ತೆ ಸೆರೆಮನೆವಾಸಕ್ಕೆ ಹೋಗ್ಬೇಕಾದಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಅಮೃತ. ಓಕೆ ಅವಿನಾಶ್, ಈಗ ಬೇಲ್ ರದ್ದಾಯ್ತು ಮತ್ತೆ ಅವರು ಸೆರೆಮನೆ ಸೇರೋ ಸಾಧ್ಯತೆಗಳಿದೆ ಅಂದಾಗ ರಾಜಕೀಯ ಸಂಕಷ್ಟ ಎದುರಾಗೋ ಚಾನ್ಸಸ್ ಕೂಡ ಹೆಚ್ಚಿದೆ ಅಲ್ವಾ? ಯಾಕಂದ್ರೆ ಅವರದ್ದೇ ಒಂದು ಕ್ಷೇತ್ರ, ಅವರದ್ದೇ ಒಂದು ಕಡೆಗೆ ಆ ಭಾಗಕ್ಕೆ ಮತ್ತೊಬ್ಬ ಸಚಿವ ಸ್ಥಾನ ಬೇಕು ಅನ್ನೋ ಆಗ್ರಹ ಇದೆ ಮಹಿಳಾ ಕೋಟಾದಡಿ. ಈ ರೀತಿ ಏನಾದ್ರೂ ಇವ್ರು ಜಾಮೀನ್ ರದ್ದಾಗಿ ಅವ್ರು ಸೆರೆಮನೆ ಸೇರ್ಕೋತಾರೆ ಅಂದ್ರೆ ಅಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳೇನಾದ್ರೂ ಹೆಚ್ಚಾಗಿದ್ಯಾ ಅಂತ? ಖಂಡಿತ ಅಮೃತ, ಇದು ರಾಜಕೀಯವಾಗಿ ಬಹಳ ದೊಡ್ಡ ಕೋಲಾಹಲವನ್ನ ಎಬ್ಬಿಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ಬೇಲ್ ರದ್ದತಿಗೆ ಕೋರ್ಟ್ಗೆ ಹೋಗಿ ಬೇಲ್ ರದ್ದಾಗಿ ಸೆರೆಮನೆ ವಾಸಕ್ಕೆ ಹೋದ್ಮೇಲೆ ರಾಜೀನಾಮೆ ಪಡಿತಾರೋ ಅಥವಾ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ರಾಜೀನಾಮೆಯನ್ನ ಪಡ್ಕೊಂಡು ಇದ್ ಮಾಡ್ತಾರ ಅಂತ ನೋಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರದಲ್ಲಿ ಸಚಿವಾಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಯಾರನ್ನ ಸಮಾಧಾನ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನುವಂತ ತಲೆನೋವು ಕಾಂಗ್ರೆಸ್ಗೆ ಈಗ ಆಲ್ರೆಡಿ ಜಾಸ್ತಿ ಆಗಿರೋದ್ರಿಂದ ಒಂದು ವೇಳೆ ಇವರಿಂದ ರಾಜೀನಾಮೆ ಪಡೆದು ಅದಕ್ಕೆ ಒಬ್ರನ್ನ ಯಾರು ಜಾಸ್ತಿ ಪಟ್ಟು ಹಿಡಿದಿರೋರ್ಗೆ ಅವಕಾಶ ಕೊಡ್ಬೋದು. ಇವರು ST ಸಮುದಾಯದವರು ಆಗಿರೋದ್ರಿಂದ ಮಹಿಳಾ ಕೋಟದಿಂದ ಯಾರಾಗಬೇಕು ಅನ್ನುವಂತ ಒಂದು ಪ್ರಶ್ನೆ ಇದ್ದಿರೋದ್ರಿಂದ ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರಿಗೆ ST ಕೋಟಾ ಮತ್ತು ಮಹಿಳಾ ಕೋಟಾ ಎರಡನ್ನೂ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಅಮೃತ. ಬಟ್ ಇಲ್ಲಿ ನಾಗೇಂದ್ರ ಅವರು ಲಾಬಿ ಮಾಡಿ ದೆಹಲಿಗೆ ಹೋಗಿ ಈ ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವ ಸಾಧ್ಯತೆಗಳಿದೆಯಾ ಅಂತ, ಬಿಟ್ಟು ಕೊಡ್ತಾರಾ ಅಂತ? ಬೇರೆ ರಾಜಕೀಯ ಆರೋಪಗಳಾದ್ರೆ ಯಾರು ಬಿಟ್ಕೊಡಲ್ಲ. ಇದು ಕಾನೂನಿನ ಕುಣಿಕೆ ಆಗಿರೋದ್ರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಒಂದು ವೇಳೆ ಇದೆಲ್ಲ ನಿಜ ಆಗಿ ಇಡಿ ಕೋರ್ಟ್ ಮೆಟ್ಲೇರಿದ್ರೆ ಇವರು ಬೇಲ್ ರದ್ದಾಗುವಂತ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಕೋರ್ಟ್ ಮೊನ್ನೆ ಆಗಸ್ಟ್ 4ರಂದು ಇವರ ಅರ್ಜಿಯನ್ನ ರಿಜೆಕ್ಟ್ ಮಾಡುವಾಗ ಬಹಳ ಗಂಭೀರವಾದಂತ ಅಬ್ಸರ್ವೇಷನ್ ಗಳನ್ನ ಮಾಡಿದೆ. ಅಂದ್ರೆ ನ್ಯಾಯಾಲಯ ಕೊಟ್ಟಂತ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರ ಮಾಡ್ಕೊಳ್ತಾ ಇರುವಂತಹ ಲಕ್ಷಣ ಅನ್ನೋ ರೀತಿಯಲ್ಲಿ ಅದು ಒಂದು ಕಮೆಂಟ್ ಅನ್ನ ಪಾಸ್ ಮಾಡಿ ಈ ರಿಕ್ವೆಸ್ಟ್ ಅನ್ನ ರಿಜೆಕ್ಟ್ ಮಾಡಿದೆ. ಹೀಗಾಗಿ ಬೇಲ್ ರದ್ದತಿಗೆ ಇಡಿ ಕೇಳಿದ್ರೆ ಇಲ್ಲ ಅನ್ನೋ ಚಾನ್ಸಸ್ ಕಡಿಮೆ ಕಾಣಿಸ್ತಾ ಇದೆ ಅಮೃತ. ಓಕೆ, ಧನ್ಯವಾದ ಅವಿನಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.